ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಅವರೇನೋ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳಿ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿಬಿಟ್ರು. ಬಟ್ ಅದ್ರ ಬಗ್ಗೆ ಒಂಚೂರು ಸದ್ದೇ ಇಲ್ವಲ್ಲಪ್ಪ. ಆಡಿಷನ್ ಅಂತ ಹೇಳಿ ಇನ್ನೊಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ರು. ಬಟ್ ಅದ್ರ ಬಗ್ಗೆನೂ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಗ್ತಿಲ್ವಲ್ಲಪ್ಪ. ಸಾಕಷ್ಟು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ, ಯೂಟ್ಯೂಬ್ ಪೇಜ್ಗಳಲ್ಲಿ ಎಷ್ಟೊಂದು ಜನ ಹೇಳ್ತಿದ್ದಾರೆ ಈ ಸತಿ ಅಗ್ನಿ ಪರೀಕ್ಷೆ ಇರುತ್ತೆ, ಅಗ್ನಿ ಪರೀಕ್ಷೆ ಅಂತ ಇರುತ್ತೆ ಅಂತ ಹೇಳಿ. ಬಟ್ ಈ ಅಗ್ನಿ ಪರೀಕ್ಷೆ ಬಗ್ಗೆನೂ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಸಿಗ್ತಿಲ್ವಲ್ಲ. ಹಾಗಿದ್ರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಯಾವಾಗ ಶುರುವಾಗುತ್ತೆ ಅಂಡ್ ಮೇನ್ ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಆಯ್ತಾ? ಸಾಕಷ್ಟು ಜನ ತಲೆ ಕೆಡ್ಸ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ದೀರಾ. ಬಿಗ್ ಬಾಸ್ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿ ಏನ್ ಪ್ರೋಮೋನ ಅಪ್ಡೇಟ್ ಮಾಡಿದ್ರು, ಆ ಪ್ರೋಮೋ ಅಪ್ಡೇಟ್ ಮಾಡಿದಾಗ್ಲಿಂದನು ಇವತ್ತು ಶುರು ಆಗುತ್ತಾ, ನಾಳೆ ಶುರು ಆಗುತ್ತಾ, ಬಿಗ್ ಬಾಸ್ ಪ್ರೋಮೋ ಯಾವಾಗ ಬರುತ್ತೆ? ಯಾಕಂದ್ರೆ ತೆಲುಗುನಲ್ಲಿ ಆಲ್ರೆಡಿ ಒಂದು ಪ್ರೋಮೋನ ಬಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಕನ್ನಡದಲ್ಲಿ ಪ್ರೋಮೋ ಯಾವಾಗ ಬರುತ್ತೆ, ಸುದೀಪ್ ಅವ್ರನ್ನ ನಾವು ಯಾವ ಸ್ಟೈಲಲ್ಲಿ ನೋಡ್ತೀವಿ ಅಂತ ಹೇಳಿ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದೀರಾ. ಅಂಡ್ ಎಸ್, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಪ್ರೋಮೋ, ಅಗ್ನಿ ಪರೀಕ್ಷೆ ಖಂಡಿತವಾಗ್ಲೂ ಕನ್ನಡ ಸೀಸನ್ ಅಲ್ಲೂ ಕೂಡ ನಡೆಯುತ್ತೆ ಈ ಸತಿ. ಲಾಸ್ಟ್ ಸೀಸನ್ ಅಲ್ಲಿ ಏನ್ ತೆಲುಗುನಲ್ಲಿ ಅಗ್ನಿ ಪರೀಕ್ಷೆ ಅಂತ ಹೇಳಿ ಕಾಮನರ್ಸ್ ನ ಬಿಟ್ಟಿದ್ರು, ಅದೇ ರೀತಿ ಅದೇ ಪ್ರೋಸೆಸ್ ಇವಾಗ ಕನ್ನಡದಲ್ಲೂ ಸಹ ನಡೆಯುತ್ತೆ. ಅಂಡ್ ಅಗ್ನಿ ಪರೀಕ್ಷೆ ಶುರುವಾಗ್ತಿರೋದು ಆಗಸ್ಟ್ 16 ಅನ್ನುವಂತಹ ಒಂದು ಮಾಹಿತಿ ಬಂದಿದೆ. ಲೈಕ್ ಆಗಸ್ಟ್ 16ಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶುರುವಾಗ್ತಿದೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶುರು ಆಗ್ತಿದೆ ಅಂತಂದ್ರೆ ಮೊದಲು ಪ್ರೋಮೋಗಳು ಬರ್ಬೇಕಲ್ವಾ? ಆ ಪ್ರೋಮೋ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡಿ ಅಂತ ಸಾಕಷ್ಟು ಜನ ಕೇಳಿದ್ದೀರಾ. ಸೊ ಆ ಪ್ರೋಮೋ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ, ಕಿಚ್ಚ ಸುದೀಪ್ ಅವರ ಪ್ರೋಮೋ ಶೂಟ್ ಆಲ್ರೆಡಿ ಮುಗ್ದಿದೆ. ಇನ್ನೇನು ಈ ಮಂತ್ ಎಂಡಿಂಗ್ ಅಲ್ಲಿ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಕಿಚ್ಚ ಸುದೀಪ್ ಅವರ ಒಂದು ಬಿಗ್ ಬಾಸ್ ಸೀಸನ್ 13 ಪ್ರೋಮೋ ಅಲ್ಲ, ಅಗ್ನಿ ಪರೀಕ್ಷೆಯ ಪ್ರೋಮೋ ಖಂಡಿತವಾಗ್ಲೂ ನಿಮ್ಮ ಮುಂದೆ ಬರುತ್ತೆ. ಸೊ ಕಿಚ್ಚ ಸುದೀಪ್ ಅವ್ರನ್ನ ಹೊಸ ಲುಕ್ ಅಲ್ಲಿ ನೋಡೋದಕ್ಕೆ ಯಾರೆಲ್ಲ ಎಕ್ಸೈಟೆಡ್ ಇಂದ ಕಾಯ್ತಾ ಇದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ನಂಗೇನು ಅಷ್ಟೊಂದು ಇಷ್ಟ ಆಗಿರ್ಲಿಲ್ಲ ಹೇರ್ ಸ್ಟೈಲ್. ಆ ಕರ್ಲಿ ಹೇರ್ ಸೀನ್ ಇತ್ತು, ಅಷ್ಟೊಂದೇನು ಇಷ್ಟ ಆಗಿರ್ಲಿಲ್ಲ. ಜಸ್ಟ್ ಒಂದು ಮೂವಿ ಪರ್ಪಸ್ಗೋಸ್ಕರ ಆ ರೀತಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ರು. ಸೊ ಶೂಟ್ಸ್ ಇದ್ದಂತ ಕಾರಣದಿಂದ ಸುದೀಪ್ ಅವರು ಬಂದು ಅದೇ ಒಂದು ಹೇರ್ ಸ್ಟೈಲ್ ಅಲ್ಲಿ ಇಲ್ಲಿ ಬಿಗ್ ಬಾಸ್ ಶೂಟಿಂಗ್ ಅನ್ನು ಮುಗಿಸ್ಕೊಟ್ಬಿಟ್ಟು ಹೋಗ್ತಿದ್ರು. ನಂಗೆ ಅಷ್ಟೊಂದು ಪರ್ಸನಲ್ ಆಗಿ ಏನು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಸ್ಟೈಲ್ ಐಕಾನ್ ಅಂತ ಹೇಳಿ ನಾವು ಕಿಚ್ಚ ಸುದೀಪ್ ಅವ್ರನ್ನ ಕರೆಯೋದ್ರಿಂದ ಎಲ್ಲಾ ಸ್ಟೈಲು ಇಂಥ ಸ್ಟೈಲ್ ಸೂಟ್ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಸುದೀಪ್ ಅವ್ರಿಗೆ ಎಲ್ಲಾ ಸ್ಟೈಲು ಕೂಡ ತುಂಬಾನೇ ಸೂಟ್ ಆಗುತ್ತೆ. ಇವಾಗ ನಾವ್ ಏನ್ ಕಿಚ್ಚ ಸುದೀಪ್ ಅವ್ರನ್ನ ಹೇರ್ ಸ್ಟೈಲ್ ಅಲ್ಲಿ ನೋಡಿದ್ವಿ, ಅದೇ ರೀತಿಯಾದಂತಹ ಹೇರ್ ಸ್ಟೈಲ್ ಬೇರೆ ಆಕ್ಟರ್ಸ್ ನ ಇಮ್ಯಾಜಿನ್ ಕೂಡ ಮಾಡ್ಕೊಳೋದಕ್ಕಾಗೋದಿಲ್ಲ. ಬಟ್ ಸುದೀಪ್ ಅವ್ರಿಗೆ ಎಲ್ಲಾ ಸ್ಟೈಲು ಕೂಡ ಲೈಕ್ ಒಂಥರ ಫ್ರೀ ಸ್ಟೈಲ್ ಡ್ರೆಸ್ಸಸ್ ಹಾಕ್ಲಿ, ಯಾವುದೇ ರೀತಿಯಾದಂತಹ ಕಾಸ್ಟ್ಯೂಮ್ ಹಾಕಿದ್ರು ತುಂಬಾ ಚೆನ್ನಾಗಿ ಸ್ಟೈಲ್ ಮಾಡೋದು ಗೊತ್ತಿದೆ ಅವ್ರಿಗೆ. ಸೊ ಎಲ್ಲವೂ ಕೂಡ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ನನ್ನ ಪರ್ಸನಲ್ ಫೇವ್ರೇಟ್ ಅವರು ಒಂಥರ ಫ್ರೀ ಹೇರ್ಸ್ ಬಿಟ್ಕೊಂಡು ಹಿಂಗ್ ಅನ್ನೋದು. ಅವರ ಹೇರ್ಸ್ ತುಂಬಾನೇ ಸಿಲ್ಕಿ ಸಾಫ್ಟ್ ಆಗಿ ಚೆನ್ನಾಗಿದೆ ಅಲ್ವಾ? ಸೊ ಆ ರೀತಿ ನೋಡೋದಕ್ಕೆ ಇಷ್ಟಪಡ್ತೀನಿ ನಾನು ಸುದೀಪ್ ಅವ್ರನ್ನ. ಸೊ ಅದೇ ಹೇರ್ ಸ್ಟೈಲ್ ಇವಾಗ ಮತ್ತೆ ಬರ್ತಿದೆ. ಸುದೀಪ್ ಅವ್ರನ್ನ ನೋಡೋದಕ್ಕೆ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾರೆಲ್ಲ ಸುದೀಪ್ ಅವ್ರನ್ನ ನೋಡೋದಕ್ಕೆ ವೇಟ್ ಮಾಡ್ತಿದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಎಸ್, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆಗಸ್ಟ್ 16 ಇಂದ ಶುರುವಾಗ್ತಿದೆ ಅನ್ನುವಂತಹ ಮಾಹಿತಿ ಇದೆ. ಬಟ್ ನೋಡೋಣ, ಡೇಟ್ ಸ್ವಲ್ಪ ಆಜು ಬಾಜು ಆದ್ರೂ ಆಗ್ಬೋದು. ಅಂಡ್ ಆಗಸ್ಟ್ 16 ಇಂದ ಅಗ್ನಿ ಪರೀಕ್ಷೆ ಶುರು ಆಯ್ತು ಅಂತಂದ್ರೆ ಲೈಕ್ 1.5 ತಿಂಗಳು ಹತ್ತತ್ರ ಬಿಗ್ ಬಾಸ್ ಅಗ್ನಿ ಪರೀಕ್ಷೆನೇ ನಡೆಯುತ್ತೆ. 1.5 ತಿಂಗಳು ಆದ್ಮೇಲೆ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಎಂಡಿಂಗ್ ಅಲ್ಲಿ ಅಥವಾ ಅಕ್ಟೋಬರ್ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ನಮ್ಗೆ ಬಿಗ್ ಬಾಸ್ ಸೀಸನ್ 13 ಮೇನ್ ಸೀಸನ್ ಶುರು ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಇನ್ನು ಕಂಟೆಸ್ಟೆಂಟ್ ಗಳು ಯಾರ್ಯಾರು ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಇವ್ರು ಬರ್ತಾರಂತೆ, ಅವ್ರು ಬರ್ತಾರಂತೆ ಅಂತ ಹೇಳಿ ಒಂದೊಂದು ಪೇಜ್ ಅಲ್ಲಿ ಒಬ್ಬೊಬ್ಬ ಕಂಟೆಸ್ಟೆಂಟ್ ಗಳನ್ನ ಮೆನ್ಷನ್ ಮಾಡಿ ಹಾಕ್ತಿದ್ದಾರೆ. ಬಟ್ ಎಲ್ಲಾ ಪೇಜ್ ಅವರು ಅಷ್ಟೇ ಜಸ್ಟ್ ರೂಮರ್ಸ್ ಗಳನ್ನ ತಿಳ್ಕೊಂಡ್ ಬಂದು ಹಾಕ್ತಿರೋದಷ್ಟೇ. ಯಾರಿಗೂ ಕೂಡ ಆಕ್ಚುಯಲ್ ಕಂಟೆಸ್ಟೆಂಟ್ ಇವರೇ 100% ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳಿ ಯಾರಿಗೂ ಕೂಡ ಕ್ಲಿಯರ್ ಕಟ್ ಆಗಿ ಗೊತ್ತಿರೋದಿಲ್ಲ. ಬಟ್ ಯಾವುದೋ ಒಂದು ಲೈಕ್ ಗಾಳಿನಲ್ಲಿ ಕಲ್ಲು ಹೊಡೆದಾಗೆ ಒಂದ್ ಹೆಸರು ಹೇಳಿರೋಣ ಅನ್ನೋ ರೀತಿ ಒಂದಷ್ಟು ಜನಗಳ ಹೆಸರನ್ನ ಕಲೆಕ್ಟ್ ಮಾಡ್ಕೊಂಡು, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಬಿಡುತ್ತೆ ರೂಮರ್ಸ್ ಗಳು ಯಾರ್ಯಾರು ಸ್ಪ್ರೆಡ್ ಮಾಡಿರ್ತಾರೆ ಅಂತಹ ಪೇಜ್ಗಳಲ್ಲಿ ಒಂದಷ್ಟು ವಿಡಿಯೋಸ್ಗಳನ್ನ ನೋಡ್ಬಿಟ್ರೆ ಸಾಕು, ನಮ್ಗೆ ಸಿಕ್ಬಿಡುತ್ತೆ ಇಂತಿಂತ ಕಂಟೆಸ್ಟೆಂಟ್ ಗಳು ಬರ್ತಿದ್ದಾರೆ ಅಂತ ಹೇಳಿ. ಬಟ್ ನಾವು ಮೇನ್ ಸೀಸನ್ ಅಲ್ಲಿ ಬಿಗ್ ಬಾಸ್ ನ ನೋಡ್ಬೇಕಾದ್ರೆ ಫಸ್ಟ್ ಡೇ ಏನ್ ಕಂಟೆಸ್ಟೆಂಟ್ ಗಳು ಎಂಟ್ರಿ ಕೊಡ್ತಿರ್ತಾರೆ ಅವಾಗ್ಲೇ ನಮ್ಗೆ ಗೊತ್ತಾಗೋದು ಇಂತಿಂತ ಕಂಟೆಸ್ಟೆಂಟ್ ಗಳು ಬಂದಿದ್ದಾರೆ ಅಂತ ಹೇಳಿ. ಜಸ್ಟ್ ರೂಮರ್ಸ್ ಸ್ಪ್ರೆಡ್ ಮಾಡ್ಬೋದಷ್ಟೇ, ಇವ್ರು ಬರ್ತಿದಾರಂತೆ, ಅವ್ರು ಬರ್ತಿದ್ದಾರೆ ಅಂತ ಹೇಳಿ ರೂಮರ್ಸ್ ಗಳು ಸ್ಪ್ರೆಡ್ ಮಾಡ್ಬೋದಷ್ಟೇ. ಈ ರೂಮರ್ಸ್ ಗಳು ಸ್ಪ್ರೆಡ್ ಆಗಿರುವಂತಹ ಹೆಸರುಗಳಲ್ಲೂ ಕೂಡ ಆಲ್ಮೋಸ್ಟ್ ಒಂದು 3 ಕಂಟೆಸ್ಟೆಂಟ್ ಬರುವಂತಹ ಚಾನ್ಸಸ್ ಇರುತ್ತೆ ಅಷ್ಟೇ. ಅದನ್ನ ಬಿಟ್ಟರೆ ಅದಕ್ಕಿಂತ ಹೆಚ್ಚಾಗಿ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂತಹ ಕಂಟೆಸ್ಟೆಂಟ್ ಗಳು ಯಾರು ಕೂಡ ಬಿಗ್ ಬಾಸ್ ಸೀಸನ್ಗೆ ಬರೋದಿಲ್ಲ. ನಾವು ಎಲ್ಲಾ ಸೀಸನ್ಸ್ ನೋಡ್ಕೊಂಡ್ ಬಂದಿರೋದ್ರಿಂದ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀನಿ. ಇವ್ರು ಬರ್ತಾರೆ, ಅವ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಹಾಕ್ತಿರ್ತಾರೆ. ಬಟ್ ಯಾರು ಕೂಡ ಬಂದಿರೋದ್ರಿಲ್ಲ. ಅಮ್ಮಮ್ಮ ಅಂದ್ರೆ ಒಂದ್ 2-3 ಜನ ಕಂಟೆಸ್ಟೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋರು ಬಂದಿರ್ಬೋದಷ್ಟೇ. ಬಟ್ ಅದನ್ನ ಬಿಟ್ರೆ ಎಲ್ಲರೂ ಸಹ ಹೊಸಬ್ರೇ ಇರ್ತಾರೆ. ಲೈಕ್ ನಾವ್ ಯಾರು ಗೆಸ್ಸೇ ಮಾಡಕ್ ಆಗಿರಲ್ಲ, ಆ ರೀತಿ ಹೊಸಬ್ರೇ ಇರ್ತಾರೆ. ಸೊ ಆ ರೀತಿ ಈ ಸತಿ ತುಂಬಾ ರೂಮರ್ಸ್
ಓಡಾಡ್ತಿರುವಂತಹ ಹೆಸರು ಯಾರ್ದಪ್ಪ ಅಂತಂದ್ರೆ ಸುಷ್ಮಾ ರಾವ್ ಅವ್ರದ್ದು. ಭಾಗ್ಯಲಕ್ಷ್ಮಿ ಸೀರಿಯಲ್ ಅಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ, ಸದ್ಯಕ್ಕೆ ಆ ಒಂದು ಸೀರಿಯಲ್ ಇಂದ ತುಂಬಾ ಫೇಮಸ್ ಆಗಿರುವಂತಹ ಸುಷ್ಮಾ ರಾವ್ ಅವರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮೊದ್ಲಿಂದನೂ ತುಂಬಾನೇ ಫೇಮಸ್ ಅವರು. ಕನ್ನಡ ಸೀರಿಯಲ್ಸ್ ಗಳು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ, ಹಾಗೆ ತುಂಬಾ ಅದ್ಭುತವಾಗಿ ಆಂಕರಿಂಗ್ ಅನ್ನು ಸಹ ಮಾಡ್ತಾರೆ. ಸೊ ಅವ್ರು ಅವತ್ತಿಂದನೂ ಫೇಮಸ್ ಆಗಿದ್ದಾರೆ. ಸೊ ಇವಾಗ ಯಾವುದೇ ರೀತಿಯಾದಂತಹ ಸೀರಿಯಲ್ಸ್ ಅಲ್ಲಿ ಬ್ಯುಸಿ ಇಲ್ಲದೆ ಇರೋ ಕಾರಣ ಕ್ವಾಟ್ಲೆ ಕಿಚನ್ ಅಲ್ಲಿ ಆಂಕರ್ ಆಗಿ ಆ ಒಂದು ಶೋನ ನಡೆಸ್ಕೊಡ್ತಿದ್ದಾರೆ. ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 13ಗೆ ಅವರು ಕಂಟೆಸ್ಟೆಂಟ್ ಆಗಿ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಂಡ್ ಋತ್ವಿಕ್ ಕೃಪಾಕರ್ ಅವರು ಕೂಡ ಬಿಗ್ ಬಾಸ್ ಸೀಸನ್ 13ಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಎಸ್, ಋತ್ವಿಕ್ ಕೃಪಾಕರ್ ಅಂದ್ರೆ ನಮ್ಮ ರಾಮಾಚಾರಿ ಸೀರಿಯಲ್ ನ ಮೇನ್ ಲೀಡ್ ಆಕ್ಟರ್. ರಾಮಾಚಾರಿ ಪಾರ್ಟ್ ಮಾಡಿದ್ರಲ್ಲ, ಸೊ ಅವರು ಕೂಡ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಲೈಕ್ ನಾನು ಇವತ್ತು ಯಾರ್ಯಾರ ಹೆಸರನ್ನ ಹೇಳ್ತಿದ್ದೀನಿ ಅದೆಲ್ಲ ಜಸ್ಟ್ ರೂಮರ್ಸ್ ಅಷ್ಟೇ. ಇವ್ರು ಬರ್ತಾರಂತೆ ಅನ್ನುವಂತಹ ರೂಮರ್ಸ್ಗಳಿದೆ. ಅಂಡ್ ಇವಾಗ ಹೇಳ್ತಿರುವಂತಹ ನೇಮ್ಸ್ ಬಂದ್ಬಿಟ್ಟು ಜಸ್ಟ್ ಸೀರಿಯಲ್ ಬ್ಯಾಕ್ಗ್ರೌಂಡ್ಸ್ ಇಂದ ಯಾರ್ಯಾರು ಬರ್ಬೋದು ಅಂತ ಹೇಳ್ತಿದ್ದೀನಿ. ನನಗೆ ಗೊತ್ತಾಗಿರುವಂತಹ ಮಾಹಿತಿ ಪ್ರಕಾರ ಸೀರಿಯಲ್ ಬ್ಯಾಕ್ಗ್ರೌಂಡ್ ಇಂದ ಇಂತಿಂಥವ್ರು ಬರ್ತಿದ್ದಾರೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಂಡ್ ಇನ್ನು ಭರತ್ ಬೋಪಣ್ಣ ಅವರು ಕೂಡ ಕನ್ನಡ ಸೀರಿಯಲ್ಸ್ಗಳಲ್ಲಿ ಲೈಕ್ ಜಿ ಕನ್ನಡದಲ್ಲಿ ಇವರು ಆಕ್ಟಿಂಗ್ ಮಾಡಿದ್ರು. ನಂಗೆ ಆಕ್ಚುಯಲ್ ಸೀರಿಯಲ್ ನೇಮ್ ನೆನಪಿಲ್ಲ, ಬಟ್ ಇವರ ಹೆಸರು ಕೂಡ ತುಂಬಾನೇ ಕೇಳಿ ಬರ್ತಿದೆ. ಭರತ್ ಬೋಪಣ್ಣ ಅವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ 13ಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅಂಡ್ ಇನ್ನು ನಯನಾ ನಾಗರಾಜ್, ಗಿಣಿರಾಮ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದಂತಹ ನಯನಾ ನಾಗರಾಜ್ ಅವರು ಲಾಸ್ಟ್ಗೆ ಈ ಒಂದು ಸೀರಿಯಲ್ ನ ಬಿಟ್ಟು ಹೋಗಿರ್ತಾರೆ. ಸೊ ಇವರ ಹೆಸರು ತುಂಬಾ ಕೇಳಿ ಬರ್ತಿದೆ, ಬಟ್ ನನಗೆ ಸ್ವಲ್ಪ ಡೌಟ್ ಇದೆ, ಇವ್ರು ಬರ್ತಾರೋ ಇಲ್ವೋ ಅನ್ನೋ ಡೌಟ್ ಇದೆ. ಯಾಕಂದ್ರೆ ಆ ಒಂದು ಸೀರಿಯಲ್ಗೂ ಮತ್ತೆ ನಯನಾ ನಾಗರಾಜ್ ಅವ್ರಿಗೂ ಲೈಕ್ ಒಂದ್ ಸ್ವಲ್ಪ ಕ್ಲಾಶಸ್ ಆಗಿತ್ತು. ಆ ಒಂದು ಕಾರಣಕ್ಕೆ ಅವರು ಆ ಸೀರಿಯಲ್ ನ ಬಿಟ್ಟು ಹೋಗಿದ್ರು. ಆ ಸೀರಿಯಲ್ ಕಲರ್ಸ್ ಕನ್ನಡದಲ್ಲೇ ಪ್ರಸಾರ ಆಗಿತ್ತಲ್ವಾ, ಸೊ ಕಲರ್ಸ್ ಅವ್ರಿಗೂ ಒಂದ್ ಸ್ವಲ್ಪ ರಿಲೇಶನ್ಶಿಪ್ ಕಡಿಮೆ ಆಗಿರುವಂತಹ ಚಾನ್ಸಸ್ ಇದೆ. ಸೊ ಅವ್ರು ಬರ್ತಾರೋ ಇಲ್ವೋ ಡೌಟು, ಬಟ್ ಅವರ ಹೆಸರು ಕೂಡ ತುಂಬಾನೇ ಸ್ಪ್ರೆಡ್ ಆಗ್ತಿದೆ. ಅಂಡ್ ದಿವ್ಯಾ ವಾಗುಕರ್ ಅವರ ಹೆಸರು ಕೂಡ ತುಂಬಾ ಕೇಳಿ ಬರ್ತಿದೆ ಅಂತ ಹೇಳ್ಬೋದು. ಇವರು ಲೈಕ್ ಸುವರ್ಣದಲ್ಲಿ ಪ್ರಸಾರವಾಗ್ತಿರುವಂತಹ ಗೌರಿ ಶಂಕರ ಅನ್ನುವಂತಹ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಇವರ ಹೆಸರು ಕೂಡ ತುಂಬಾ ಕೇಳಿ ಬರ್ತಿದೆ. ಆಕ್ಚುಲಿ ಪ್ರಾಮಿನೆಂಟ್ ಆಕ್ಟರ್ ಇವರು. ಬೇರೆ ಸೀರಿಯಲ್ಗಳಲ್ಲೂ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಅನ್ನ ಮಾಡ್ತಾರೆ. ಸೊ ಬಂದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೆ ನಂಗೂನು. ಅಂಡ್ ರಾಣವ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಆಕ್ಚುಲಿ ಇವ್ರದ್ದು ಕೂಡ ಮದುವೆ ಇದೆ, ಬಟ್ ಆಷಾಢ ಎಲ್ಲ ಮುಗಿಸ್ಕೊಂಡು ಮದ್ವೆ ಆಗ್ತೀವಿ ಅಂತ ಹೇಳಿದ್ರು. ಇವಾಗ ಬಿಗ್ ಬಾಸ್ ಬಂದು ಹೋಗಿ ಆಮೇಲೆ ಮದ್ವೆ ಆಗ್ತಾರೋ ಅಥವಾ ಮದ್ವೆ ಮುಗಿಸ್ಕೊಂಡೇ ಬಿಗ್ ಬಾಸ್ ಬರ್ತಾರೋ ನೋಡ್ಬೇಕು. ಅಂಡ್ ಇವರ ಗರ್ಲ್ ಫ್ರೆಂಡ್ ಬಂದ್ಬಿಟ್ಟು ಭಾರ್ಗವಿ ಸೀರಿಯಲ್ ಅಲ್ಲಿ ಮೇನ್ ಕ್ಯಾರೆಕ್ಟರ್ ಮಾಡ್ತಿರುವಂತಹ ಭಾರ್ಗವಿ ಅವರೇ ಇವರ ಒಂದು ಗರ್ಲ್ ಫ್ರೆಂಡ್. ಇವ್ರ ಮದ್ವೆ ಎಲ್ಲ ಆಲ್ರೆಡಿ ಫಿಕ್ಸ್ ಆಗಿ ಡೇಟ್ ಮತ್ತೆ ಮುಂದಕ್ಕೆ ಹೋಗಿದೆ. ಅಂಡ್ ರಾಣವ್ ಅವ್ರು ಯಾರು ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಇವರು ಕೂಡ ಅಮೃತಧಾರೆ ಸೀರಿಯಲ್ ಅಲ್ಲಿ ಲೈಕ್ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಅಮೃತಧಾರೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಮೇನ್ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಅನ್ನು ಮಾಡ್ತಾರೆ. ವಿಲನ್ ಆಗೋದಕ್ಕೆಲ್ಲ ಎಲ್ಲಾ ರೀತಿಯಾದಂತಹ ಪಾತ್ರ ನಿಭಾಯಿಸುವಂತಹ ಕೆಪಾಸಿಟಿ ಇರುವಂತಹ ಹುಡುಗ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಸೊ ಇವರು ಬಂದ್ರು ಕೂಡ ಒಂಥರ ರಗಡ್ ಇರುತ್ತೆ ಫೈಟಿಂಗ್ ಎಲ್ಲವೂ ಕೂಡ. ಲೈಕ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ, ಹೆಂಗಾಗಿ ಕಾಣಿಸ್ತಾರೆ. ಬಿಗ್ ಬಾಸ್ಗೆ ಆಕ್ಚುಲ್ ಆಗಿ ಅಂತ ಕಂಟೆಸ್ಟೆಂಟ್ಗಳು ಬೇಕು. ಸೊ ಮದ್ವೆ ಆಗಕ್ಕೂ ಮುಂಚೆ ಬಂದ್ರೆ ಚೆನ್ನಾಗಿರುತ್ತೆ. ಒಂದಷ್ಟು ಫೀಮೇಲ್ ಫ್ಯಾನ್ಸ್ಗಳು ಇನ್ಕ್ರೀಸ್ ಆಗ್ತಾರೆ. ಸೊ ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ. ಅಂಡ್ ಇನ್ನು ಸುನಿಲ್ ರಾವ್ ಅವರು ಲೈಕ್ ಸಿನಿಮಾ ಬ್ಯಾಕ್ಗ್ರೌಂಡ್ ಸಾಕಷ್ಟು ಹಿಂದೆ ಇವರನ್ನ ನೋಡಿರ್ತೀರಾ, ಬಟ್ ಈ ನಡುವೆ ಎಲ್ಲೂ ಸಹ ಕಾಣಿಸ್ಕೊಳ್ತಿಲ್ಲ. ಈ ಸುನಿಲ್ ರಾವ್ ಅವರ ಹೆಸರು ಕೂಡ ತುಂಬಾ ವರ್ಷಗಳಿಂದ ಕೇಳಿ ಬರ್ತಿದೆ. ಬಿಗ್ ಬಾಸ್ ಮನೆಗೆ ಬರ್ತಾರೆ ಎಲ್ಲಾ ಸೀಸನ್ ಅಲ್ಲೂ ಕೂಡ. ಸುನಿಲ್ ರಾವ್ ಅವ್ರದ್ದು ಹಾಗೆ ಪಂಕಜ್ ಅವ್ರದ್ದು, ಎಸ್ ನಾರಾಯಣ್ ಅವರ ಮಗ ಪಂಕಜ್ ಅವ್ರದ್ದು, ಇವರಿಬ್ಬರ ಹೆಸರಂತೂ ಇದ್ದೇ ಇರ್ತಿತ್ತು. ಬಟ್ ಪಂಕಜ್ ಅವ್ರದ್ದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಹೆಸರು. ಸುನಿಲ್ ರಾವ್ ಅವರ ಹೆಸರು ಮಾತ್ರ ಕೇಳಿ ಬರ್ತಾನೆ ಇದೆ ಅವತ್ತಿಂದನೂ ಸಹ. ಸೊ ನೋಡೋಣ ಸುನಿಲ್ ರಾವ್ ಅವರು ಈ ಸತಿ ಬರ್ತಾರಾ ಇಲ್ವಾ ಅಂತ ಹೇಳಿ ನಾನು ಕೂಡ ವೇಟ್ ಮಾಡ್ತಿದ್ದೀನಿ. ಬಂದ್ರೆ ಚೆನ್ನಾಗಿರುತ್ತೆ, ನೋಡಿ ತುಂಬಾ ದಿವಸ ಆಯ್ತು. ಸೊ ಹೇಗಿದ್ದಾರೆ, ಅವರ ಪರ್ಸನಲ್ ಲೈಫ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದಷ್ಟು ಚಾನ್ಸ್ ಸಿಗುತ್ತೆ. ನೋಡೋಣ, ಬಂದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನು ಸಮೀಕ್ಷಾ, ಸುಬ್ಬಲಕ್ಷ್ಮಿ ಸಂಸಾರ ಜಿ ಕನ್ನಡದಲ್ಲಿ ಪ್ರಸಾರ ಆಗಿತ್ತು ಒಂದಾನೊಂದು ಕಾಲದಲ್ಲಿ. ಸೊ ಆ ಟೈಮಲ್ಲಿ ಸಮೀಕ್ಷಾ ಅವರು ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ರು. ನನಗೆ ಆ ಟೈಮಲ್ಲಿ ಎಂಟ್ರಿ ಕೊಟ್ಟರು ಅನ್ನೋದು ಗೊತ್ತಿರೋದು, ಬಟ್ ಅದಕ್ಕಿಂತ ಮುಂಚೆ ಅಥವಾ ಬೇರೆ ಚಾನಲಲ್ಲಿ ಯಾವ್ದಾದ್ರು ಸೀರಿಯಲಲ್ಲಿ ಮಾಡಿದ್ರೆ ಇಲ್ವಾ ಗೊತ್ತಿಲ್ಲ. ಆ ಸೀರಿಯಲ್ ನೋಡಿದಾಗ ಸ್ವಲ್ಪ ಫೇಮಸ್ ಆಗಿದ್ರು ಅಂತ ಅನಿಸಿದ್ದು ಸುಬ್ಬಲಕ್ಷ್ಮಿ ಸಂಸಾರ ಅನ್ನುವಂತಹ ಸೀರಿಯಲಿಂದನೇ ಸಮೀಕ್ಷಾ ಅವರು ಫೇಮಸ್ ಆಗಿರೋದು. ಇವ್ರು ಯಾರು ಅಂತ ಹೇಳಿ ಡೌಟ್ ಇದ್ರೆ ಸದ್ಯಕ್ಕೆ ನಡೀತಿರುವಂತಹ ಕ್ವಾಟ್ಲೆ ಕಿಚನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಮೀಕ್ಷಾ ಅವರು ಯಾರು ಅಂತ ಹೇಳಿ. ಕ್ವಾಟ್ಲೆ ಕಿಚನ್ ಅಲ್ಲೂ ಸಹ ಇವಾಗ
ಕಿಚನ್ ಡಿಪಾರ್ಟ್ಮೆಂಟ್ ಅನ್ನ ತಗೊಂಡು ಕುಕಿಂಗ್ ಮಾಡೋದಕ್ಕೆ ಕಂಟೆಸ್ಟೆಂಟ್ ಆಗಿ ನಮ್ಮ ಸಮೀಕ್ಷಾ ಅವರು ಬಂದಿದ್ದಾರೆ. ಸೊ ಖಂಡಿತವಾಗ್ಲೂ ಇವರು ಕೂಡ 100% ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಬಂದೇ ಬರ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿ ಒಂದು ಸೀಸನ್ ಅಲ್ಲೂ ಸಹ ಲೈಕ್ ಬಬ್ಲಿ ಬಬ್ಲಿ ಆಗಿ ಕ್ಯೂಟ್ ಆಗಿ ಇರುವಂತಹ ಒಂದು ಹುಡುಗಿ ಇದ್ದೇ ಇರ್ತಾರೆ. ಸೊ ಅದೇ ಕಾರಣಕ್ಕೆ ಹೇಳ್ತಿದ್ದೀನಿ, ಸಮೀಕ್ಷಾ ಅವರು ಕೂಡ 100% ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ. ಆ್ಯಂಡ್ ಇನ್ನು ನಮ್ಮ ಮಧು ಭೈರಪ್ಪ ಅವರ ಹೆಸರು ಕೂಡ ತುಂಬಾ ಕೇಳಿ ಬರ್ತಿದೆ. ಮಧು ಭೈರಪ್ಪ ಅಂತಂದ್ರೆ ಯಜಮಾನ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದಂತಹ ಮಧು ಭೈರಪ್ಪ ಅವರ ಹೆಸರು ಕೂಡ ತುಂಬಾ ಕೇಳಿ ಬರ್ತಿದೆ. ಬಟ್ ನೋಡೋಣ ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ನೆಕ್ಸ್ಟ್ ಸೀಸನ್ ಅಲ್ಲಾದ್ರೂ ಕನ್ಫರ್ಮ್ ಆಗಿ ಬರುವಂತಹ ಚಾನ್ಸಸ್ ಇದೆ. ಸೊ ಇಷ್ಟು ಜನಗಳ ಹೆಸರು ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಕೇಳಿ ಬರ್ತಿದೆ. ಆ್ಯಂಡ್ ಇನ್ನೊಂದು ಹೆಸರು ಅಂದ್ರೆ ಸೂರಜ್ ಅವರ ಹೆಸರು ಕೂಡ ತುಂಬಾ ಕೇಳಿ ಬರ್ತಿದೆ. ಬಟ್ ನಂಗೆ ಅನ್ಸೋ ಪ್ರಕಾರ ಸೂರಜ್ ಅವ್ರು ಬರಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲೇ ಅವರು ಕಂಟೆಸ್ಟೆಂಟ್ ಆಗಿ ಬಂದಿರೋದ್ರಿಂದ ನೆಕ್ಸ್ಟ್ ಸೀಸನ್ ಅಲ್ಲಿ ಅವರು ಕಂಟೆಸ್ಟೆಂಟ್ ಆಗಿ ಬರುವಂತಹ ಚಾನ್ಸಸ್ ಇರೋದಿಲ್ಲ. ಜಸ್ಟ್ ಗೆಸ್ಟ್ ಆಗಿ ಅಪಿಯರೆನ್ಸ್ ಕೊಡುವಂತಹ ಚಾನ್ಸಸ್ ಇರುತ್ತೆ ಅಂತ ನಂಗೆ ಅನ್ಸುತ್ತೆ. ಬಟ್ ಅವರ ಹೆಸರು ಕೂಡ ಬಿಗ್ ಬಾಸ್ ಸೀಸನ್ 13ಗೆ, ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದ್ರಿಂದ ಈ ಸೀಸನ್ ಬರುವಂತಹ ಚಾನ್ಸಸ್ ಇದೆ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಬಟ್ ನಂಗೆ ಅನ್ಸೋ ಪ್ರಕಾರ ಅಷ್ಟೊಂದೇನು ಹೈಪ್ ಕ್ರಿಯೇಟ್ ಮಾಡಿರ್ಲಿಲ್ಲ. ಫಿಮೇಲ್ ಫ್ಯಾನ್ ಬೇಸ್ ಅನ್ನೋದು ಇನ್ಕ್ರೀಸ್ ಆಯಿತು, ಬಟ್ ಗೇಮ್ ಆಡೋದ್ರಲ್ಲಾಗಿರ್ಬೋದು, ಕಂಟೆಂಟ್ ಕೊಡೋದ್ರಲ್ಲಾಗಿರ್ಬೋದು ಅಷ್ಟೊಂದೇನು ಹೈಪ್ ಕ್ರಿಯೇಟ್ ಮಾಡಿರಲಿಲ್ಲ ಸೂರಜ್ ಅವರು. ಸೊ ಬರುವಂತಹ ಚಾನ್ಸಸ್ ಇಲ್ಲ ಅಂತ ಹೇಳಿ ನಂಗೆ ಅನ್ಸುತ್ತೆ. ಬಟ್ ಇಷ್ಟು ಜನಗಳ ಹೆಸರು ಕೂಡ ಸೀರಿಯಲ್ ಬ್ಯಾಕ್ಗ್ರೌಂಡಿಂದ ಬರ್ತಿದ್ದಾರಂತೆ ಅಂತ ಹೇಳಿ ಸ್ಪ್ರೆಡ್ ಆಗಿರುವಂತಹ ರೂಮರ್ಸು. ಸೊ ಇಷ್ಟು ಜನಗಳಲ್ಲಿ ಯಾರು ಬರಬೇಕು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಬರುವಂತಹ ವಿಡಿಯೋಗಳಲ್ಲಿ ಲೈಕ್ ಕಾಮಿಡಿ ಬ್ಯಾಕ್ಗ್ರೌಂಡಿಂದ ಯಾರು ಬರ್ತಾರೆ, ಸಿಂಗಿಂಗ್ ಬ್ಯಾಕ್ಗ್ರೌಂಡಿಂದ ಯಾರು ಬರ್ತಾರೆ, ಅಥವಾ RJ, VJ ಇವ್ರು ಯಾರಾದರೂ ಬರೋ ಹಾಗಿದ್ರೆ ಯಾರು ಬರ್ತಾರೆ, ಇದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.